ಅಯೋಧ್ಯೆ ತಲುಪಿದೆ 1265 ಕೆಜಿ ತೂಕದ ಲಡ್ಡು. ತೆಲಂಗಾಣದ ಭಕ್ತರಿಂದ ಬೃಹತ್ ಗಾತ್ರದ ಲಡ್ಡುವನ್ನ ಅರ್ಪಣೆ ಮಾಡಲಾಗಿದೆ ರಾಮನಿಗಾಗಿ. ರಾಮನ ಪ್ರಾಣ ಪ್ರತಿಷ್ಠಾಪನೆ ಬಳಿಕ ಭಕ್ತರಿಗೆ ಲಡ್ಡನ್ನ ಹಂಚಿಕೆ ಮಾಡಲಾಗುತ್ತೆ. ಈಗಾಗಲೇ ಅಯೋಧ್ಯೆಯನ್ನ ತಲುಪಿದೆ ಬರೋಬ್ಬರಿ 1265 ಕೆಜಿ ತೂಕದ ಲಡ್ಡು. ತೆಲಂಗಾಣದ ಭಕ್ತರಿಂದ ಬೃಹತ್ ಗಾತ್ರದ ಲಡ್ಡನ್ನ ತಯಾರಿಸಿ ಅರ್ಪಣೆ ಮಾಡಲಾಗಿದೆ. ರಾಮನ ಪ್ರತಿಷ್ಠಾಪನೆ ಆದ ನಂತರದಲ್ಲಿ ಭಕ್ತರಿಗೆ ಈ ಲಡ್ಡನ್ನ ಹಂಚಿಕೆ ಮಾಡಲಾಗುತ್ತೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ಇದು 1265 ಕೆಜಿ ತೂಕದ ಲಡ್ಡು. ತೆಲಂಗಾಣದ ಭಕ್ತರು ತಯಾರಿಸಿರುವಂತಹ ಲಡ್ಡಿದು. ತೆಲಂಗಾಣದ ನಾಗಭೂಷಣ ಎಂಬುವವರಿಂದ ಈ ಲಡ್ಡನ್ನ ಕೊಡುಗೆಯಾಗಿ ನೀಡಲಾಗಿದೆ. ಜನವರಿ 17ರಿಂದ ಲಡ್ಡನ್ನ ಅಯೋಧ್ಯೆಗೆ ತಂದ ನಾಗಭೂಷಣ ಜನವರಿ 17ರಿಂದಲೇ ಅಲ್ಲಿಂದ ಹೊರಟು ಈಗ ತಲುಪಿದೆ ಲಡ್ಡು ಅಯೋಧ್ಯೆಗೆ. ರೆಫ್ರಿಜರೇಟರ್ ಗಾಜಿನಲ್ಲಿರುವಂತಹ 1265 ಕೆಜಿ ತೂಕದ ಲಡ್ಡಿದೆ. 30 ಜನರಿಂದ 24 ಗಂಟೆಗಳ ಕಾಲ ಈ ಲಡ್ಡನ್ನ ತಯಾರಿಸಲಾಗಿದೆ. ರಾಮನ ಪ್ರಾಣ ಪ್ರತಿಷ್ಠಾಪನೆಯ ನಂತರ ಈ ಲಡ್ಡನ್ನ ರಾಮನ ಭಕ್ತರಿಗೆ ವಿತರಣೆ ಮಾಡಲಾಗುತ್ತೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ಅಯೋಧ್ಯೆಯನ್ನ ಈಗಾಗಲೇ 1265 ಕೆಜಿ ತೂಕದ ಲಡ್ಡು ತಲುಪಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.